ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ತಮಿಳುನಾಡಿನ ಈರೋಡ್ನಲ್ಲಿ ಟಿವಿಕೆ ಪಕ್ಷದ ಬೃಹತ್ ಸಮಾವೇಶ ನಡೆದಿದೆ. ಇವತ್ತು ಕರೂರು ಕಾಲ್ತುಳಿತ ದುರಂತದ ನಂತರ ವಿಜಯ್ ಮತ್ತೊಮ್ಮೆ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಕಾಲ್ತುಳಿತ ದುರಂತದ ಬಳಿಕ ಇದು ಮೊದಲ ಬಹಿರಂಗ ಕಾರ್ಯಕ್ರಮ ವಿಜಯ್ ಅವರು ನಡೆಸಿರುವಂಥದ್ದು. ವಿಜಯ್ ಭಾಗಿಯಾಗಿದ್ದ ಈ ಕಾರ್ಯಕ್ರಮದಲ್ಲಿ 40,000ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು. 2026ರ ಚುನಾವಣೆಯಲ್ಲಿ ದುಷ್ಟಶಕ್ತಿ ಹಾಗೂ ಶುದ್ಧ ಶಕ್ತಿ ನಡುವೆ ಸ್ಪರ್ಧೆ ಇದು. ಜನರು ನನ್ನ ಜೊತೆ ಇರ್ತಾರೆ, ನಾನು ಅವರ ಜೊತೆಯಲ್ಲಿ ಇರ್ತೀನಿ ಅಂತ ವಿಜಯ್ ಹೇಳಿದ್ದಾರೆ. ಜೊತೆಗೆ ಆಡಳಿತಾರೂಢ ಡಿಎಂಕೆಗೆ ಕೌಂಟರ್ ಅನ್ನ ಕೊಟ್ಟಿರುವಂಥದ್ದು ಟಿವಿಕೆ ಪಕ್ಷದ ವಿಜಯ್. ನಟ ವಿಜಯ್ ಸದ್ಯ ರಾಜಕೀಯ ಪ್ರವೇಶ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ಅದರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿದ್ಯಶ್ರೀ, ಕರೂರು ದುರಂತದ ಬಳಿಕ ಇದು ಮೊದಲ ಬೃಹತ್ ಕಾರ್ಯಕ್ರಮ, ಬಹಿರಂಗ ಕಾರ್ಯಕ್ರಮ. ಅದರಲ್ಲಿ ವಿಜಯ್ ಅಬ್ಬರದ ಭಾಷಣ. ಪ್ರಮುಖವಾಗಿ ಡಿಎಂಕೆ ಪಕ್ಷವನ್ನ ಟಾರ್ಗೆಟ್ ಮಾಡಿ ಅವರು ಭಾಷಣವನ್ನ ಮಾಡಿರುವಂಥದ್ದು. ಇಲ್ಲಿ ಡಿಎಂಕೆಯನ್ನ ದುಷ್ಟ ಶಕ್ತಿಗೆ ಹಾಗೂ ತಮ್ಮ ಟಿವಿಕೆ ತಮ್ಮ ಇದನ್ನ ಶುದ್ಧ ಶುಭ್ರ ಸ್ವಚ್ಛ ಶಕ್ತಿಗೆ ಹೋಲಿಕೆಯನ್ನ ಮಾಡಿರುವಂಥದ್ದು. ವಿದೇಶ್ರೀ, ಯಾವ ರೀತಿ ನಡೀತು ಕಾರ್ಯಕ್ರಮ? ಈ ಬಾರಿ ಯಾವ ರೀತಿಯ ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನೆಲ್ಲ ತೆಗೆದುಕೊಳ್ಳಲಾಗಿತ್ತು ವಿದೇಶ್ರೀ? ನವೀನ್, ಲಾಸ್ಟ್ ಟೈಮ್ ಕರೂರ್ನಲ್ಲಿ ಈವೆಂಟ್ ಮಾಡಿದಾಗ, ಟಿವಿಕೆ ಪಕ್ಷ ಈವೆಂಟ್ ಮಾಡಿದಾಗ ತುಂಬಾ ಕಂಜೆಸ್ಟೆಡ್ ಏರಿಯಾದಲ್ಲಿ ಮಾಡಿದ್ರು. ಅವರಿಗೆ ತುಂಬಾ ದೊಡ್ಡ ಮೈದಾನದಲ್ಲಿ ಅವಕಾಶ ಕೇಳಿದಾಗ ಅವಕಾಶ ಸಿಕ್ಕಿರ್ಲಿಲ್ಲ. ಆ ಜಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏಕಾಏಕಿ ಸೇರಿ ಸುಮಾರು 40 ಜನರ ಜೀವ ಹೋಗಿತ್ತು. ಆ ಪ್ರಕರಣ ಆದಂತಹ ನಂತರದಲ್ಲಿ ಆ ಪ್ರಕರಣ ಟಿವಿಕೆ ಪಕ್ಷಕ್ಕೂ ದೊಡ್ಡ ಸೆಟ್ ಬ್ಯಾಕ್ ಆಗಿತ್ತು. ಅದು ಡಿಎಂಕೆ ವಿರುದ್ಧವೂ ಕೂಡ ಆ ಟೈಮ್ನಲ್ಲಿ ದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು. ಯಾಕಂದ್ರೆ ವ್ಯವಸ್ಥೆ ಮಾಡಬೇಕಾಗಿದ್ದು ಸರ್ಕಾರ, ಭದ್ರತಾ ವ್ಯವಸ್ಥೆಯನ್ನ ಮಾಡಬೇಕಾಗಿದ್ದು ಸರ್ಕಾರ, ಆದ್ರೆ ಸರ್ಕಾರವೇ ಸರಿಯಾಗಿ ನಿಯಮಗಳನ್ನ ಪಾಲಿಸಿಲ್ಲ ಅಥವಾ ನಿರ್ಲಕ್ಷ್ಯ ಮಾಡ್ತು. ಇಂಥದ್ದೊಂದು ದುರಂತ ಆಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಅವರು ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಇಂಥದ್ದೆಲ್ಲ ಆರೋಪ ಡಿಎಂಕೆ ವಿರುದ್ಧ ಕೇಳಿಬಂದಿತ್ತು. ಇವತ್ತಿನ ಈವೆಂಟ್ ಬಹಳ ಮುಖ್ಯ ಆಗಿತ್ತು. ಆವತ್ತಿನ ಒಂದು ಇನ್ಸಿಡೆಂಟ್ ಆದ ನಂತರ ಸೆಪ್ಟೆಂಬರ್ 27ನೇ ತಾರೀಕು ಕರೂರ್ನಲ್ಲಿ ಅಂಥದ್ದೊಂದು ದುರಂತ ನಡೆದಿದ್ದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಅವರನ್ನ ನೋಡೋಕೆ ಅಂತ ಹೇಳಿ ಬಂದಂತಹ ಆ ಮಕ್ಕಳು, ಯುವಕರು, ವೃದ್ಧರು, ಮಹಿಳೆಯರು ಜೀವ ಕಳ್ಕೊಂಡ್ಬಿಟ್ಟಿದ್ರು. 41 ಜನರ ಜೀವ ಹೋಗಿತ್ತು. ಅದಾದ ನಂತರ ವಿಜಯ್ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಂಡಿರ್ಲಿಲ್ಲ. ಸಂದೇಶಗಳನ್ನ ಕೊಟ್ಟಿದ್ರು, ಪರಿಹಾರಗಳನ್ನ ಅನೌನ್ಸ್ ಮಾಡಿದ್ರು, ವಿಡಿಯೋ ಸಂದೇಶಗಳನ್ನ ಕೊಟ್ಟಿದ್ರು, ಎಲ್ಲ ಓಕೆ. ಬಟ್ ರಾಜಕೀಯ ರ್ಯಾಲಿಗಳಾಗಿರ್ಲಿಲ್ಲ ನವೀನ್. ಆ ರ್ಯಾಲಿ ಆಗಿರೋದು ಇವತ್ತು ಸೆಪ್ಟೆಂಬರ್ 27ನೇ ತಾರೀಕಿನ ಆವತ್ತಿನ ಘಟನೆಯ ನಂತರ ಈಗ ಅವರು ರ್ಯಾಲಿಯನ್ನ ಮಾಡಿರೋದು ಈ ರೋಡ್ನಲ್ಲಿ. ಬಟ್ ಇದು ಈ ರೋಡ್ನಲ್ಲಿ, ಕರೂರ್ನಲ್ಲಿ ಆಯ್ತಲ್ಲ, ಆ ಥರದ ರ್ಯಾಲಿ ಅಲ್ಲ, ಸಮಾವೇಶ. ವಿಜಯ್ ಅವರ ಕಾರ್ಯಕ್ರಮ ಅಂದ್ರೆ ಲಕ್ಷಾಂತರ ಸಂಖ್ಯೆಯ ಜನ ಸೇರ್ತಾರೆ. ಅದು ಅವ್ರ ಮೇಲಿನ ಅಭಿಮಾನಕ್ಕಾಗಿ ಬರ್ತಾರೋ ಅಥವಾ ಪಕ್ಷದ ಕಾರಣಕ್ಕಾಗಿ ಬರ್ತಾರೋ ಅದು ಬೇರೆ ಪ್ರಶ್ನೆ. ಈರೋಡ್ನ ವಿಜಯ ಮಂಗಳಂ ಅನ್ನುವಂತಹ ಒಂದು ನಗರ, ಈರೋಡ್ ಜಿಲ್ಲೆಯದ್ದು. ಅಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರಿದ್ದಾರೆ, ಟಿವಿಕೆ ಪಕ್ಷದ ಕಾರ್ಯಕರ್ತರು ಸೇರಿದ್ದಾರೆ. ತುಂಬಾ ಓಪನ್ ಗ್ರೌಂಡ್ ನಲ್ಲಿ ಆಗಿರುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಸೂಕ್ತ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿತ್ತು. ಈ ಹಿಂದೆ ಆದಂತಹ ಆ ದುರಂತ ಏನಿದೆ ಅದು ಮರುಕಳಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು. ದೊಡ್ಡ ಮಟ್ಟದ ಒಂದು ಬೂಸ್ಟ್ ಅಪ್ ವಿಜಯ್ ಅವರಿಗೆ ಆವತ್ತಿನ ಒಂದು ಇನ್ಸಿಡೆಂಟ್ ಬಳಿಕವೂ ಕೂಡ ಜನ ಅವ್ರ ಬೆನ್ನಿಗಿದ್ದಾರೆ, ಜನ ಅವ್ರ ಜೊತೆಗಿದ್ದಾರೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ, ಅನ್ನೋದನ್ನ ತಮ್ಮ ವಿರೋಧಿಗಳಿಗೆ ತೋರ್ಪಡಿಕೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಬೆಸ್ಟ್ ವೇದಿಕೆಯಾಗಿತ್ತು. ಅವ್ರು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸೇರಿದ್ರು. ಆ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಇನ್ನು ನೀವು ಹೇಳಿದ ಹಾಗೆ ಅವರು ಟಾರ್ಗೆಟ್ ಮಾಡಿದ್ದು ತಮ್ಮ ಭಾಷಣದ ಉದ್ದಕ್ಕೂ ಡಿಎಂಕೆ ಪಕ್ಷವನ್ನ, ಡಿಎಂಕೆ ಸರ್ಕಾರದ ವಿರುದ್ಧ, ಅವರ ನಿಲುವುಗಳ ವಿರುದ್ಧ, ಅವರ ಕ್ರಮಗಳ ವಿರುದ್ಧ ವಾಗ್ದಾಳಿಯನ್ನ ಮಾಡಿತು. ಈ ವೆಸ್ಟ್ ತಮಿಳುನಾಡು ಅನ್ನುವಂತಹ ಪೋರ್ಷನ್ ಏನಿದೆ, ಪಶ್ಚಿಮ ತಮಿಳುನಾಡು, ಈರೋಡ್ ಬರುವಂತಹ ಜಾಗ, ಇಲ್ಲಿ ಡಿಎಂಕೆ ಹಾಗೆ ಎಐಡಿಎಂಕೆ ಅಸ್ತಿತ್ವ ಬಹಳ ಗಟ್ಟಿಯಾಗಿದೆ. ಅದೇ ಜಾಗವನ್ನ ಟಾರ್ಗೆಟ್ ಮಾಡಿದ್ದಾರೆ ತಮ್ಮ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ಗೆ ವಿಜಯ್ ಅವರು. ನವೀನ್, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.